ಎಲ್ಲರ ಜವಾಬ್ದಾರಿ ಎಂಬ ಜನಜಾಗೃತಿ ಜಾಥಾ ನಡೆಸಲಾಯಿತು. ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಗ್ರಾಮದಲ್ಲಿ ಬಳದರೆ ಗ್ರಾಮ ಪಂಚಾಯಿತಿ ವತಿಯಿಂದ ಡೆಂಗ್ಯೂ ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ ಎಂಬ ಜಾಗೃತಿ ಜಾಥಾ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಬಳದಗೆರೆ ಗ್ರಾಮ ಪಂಚಾಯಿತಿ ಪಿಡಿಒ ನಂಜುಂಡೇಗೌಡ, ಬಳದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿವಿ ವಿಶ್ವನಾಥ್, ಉದಯಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್, ಕಂದಾಯ ಇಲಾಖೆ ಆರ್ಐ ಜಯಲಕ್ಷ್ಮಿ, ಚಂದ್ರಗೌಡ, ಶಿವಲಿಂಗಯ್ಯ, ಸಂತೋಷ್, ಅರುಣ್, ದಿನೇಶ್ ಮತ್ತು ಉದಯಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸೊಳ್ಳೆ ಮರಿ ಮಾಡಿ ಅದು ಕಚ್ಚತಕ್ಕಂಥ ಸಾಧ್ಯತೆ ಬಹುಪಾಲು ಹೆಚ್ಚಿರ್ತದೆ. ಉದಾಹರಣೆಗೆ ನಮ್ಮ ಮನೆಯ ಪಕ್ಕದಲ್ಲಿ ತೆಂಗಿನಕಾಯಿ ಸುಲಿದಿರ್ತೀವಿ, ಕೊಬ್ಬರಿ ಹೊಡೆದಿರ್ತೀವಿ, ಆ ಚಿಪ್ನಲ್ಲಿ ನೀರಿರ್ತದೆ, ಹಳೆ ಟೈರ್ ಬಿಸಾಕಿರ್ತೀವಿ. ಹಾಗೆ ಈ ಒಳಕಲ್ಗಳು ಹಿಂದೆ ಎಲ್ಲ ನಮ್ಮಲ್ಲೆಲ್ಲ ಖಾರ ತಿರ್ಗಕ್ಕೆ ಯೂಸ್ ಮಾಡ್ತಾಯಿದ್ರು, ಒಳಕಲ್ಲು ತೆಗ್ದಂಗೆ ಹಾಕಿರ್ತೀರಿ. ಅಷ್ಟರೊಳಗೆ ಇಷ್ಟೆಷ್ಟು ನೀರಿದ್ದರೂ ಕೂಡ ಅಲ್ಲೇ ಮರಿ ಮಾಡಿ ಅಲ್ಲೇ ಹರಡ್ತಕ್ಕಂಥ ಪ್ರಕರಣ ಜಾಸ್ತಿ ಆಗಿದೆ. ನಮ್ಮ ಜಿಲ್ಲೆನೂ ಕೂಡ ಈ ಡೆಂಗ್ಯೂ ಜ್ವರದಿಂದ ಈಗಾಗಲೇ ಸಾವುಗಳು ಇದಾಗಿದೆ. ಬಹು ಮುಖ್ಯವಾಗಿ ಇದಕ್ಕೆ ನಾವು ನಮ್ಮ ಮನೆಯ ಸುತ್ತ, ನಮ್ಮ ಪರಿಸರದ ಸುತ್ತ ನೀರು ನಿಲ್ಲದ ಹಾಗೆ ನೋಡ್ಕೊಂಡ್ರೆ ಇದನ್ನು ಅತಿ ಬೇಗ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಸಾರ್ವಜನಿಕರು ಆ ಮೂಲಕ ಎಲ್ಲರೂ ಕೂಡ ತಮ್ಮ ಮನೆಯ ಸುತ್ತ ಹಾಗೂ ಸಮುದಾಯದ ಜಾಗದಲ್ಲಿ ಕೂಡ ಬೇಕಾಬಿಟ್ಟು, ಈಗ ಉದಾಹರಣೆಗೆ ಅಂಗಡಿಗಳ ಮುಂಗಟ್ಟುಗಳ ಮುಂದ್ಗಡೆ ಪ್ಲಾಸ್ಟಿಕ್ ಕಪ್ನಲ್ಲಿ ಕಾಫಿ ಕುಡಿತಾರೆ, ಬಿಸಾಕ್ತಾರೆ. ಅಷ್ಟು ಅಗಲದೊಳಗೆ ನೀರು ನಿಂತ್ಕೊಂಡ್ರೆ ಸಾಕು, ಅಲ್ಲೇ ಮರಿ ಮಾಡಿ ಮೊಟ್ಟೆ ಹಾಕಿ ಮರಿ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ದಯಮಾಡಿ ಎಲ್ಲರೂ ಕೂಡ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿ ಈ ಒಂದು ಡೆಂಗ್ಯೂಯನ್ನು ಹತೋಟಿಗೆ ತರಲಿಕ್ಕೆ ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಕೂಡ ಕೋರ್ತೇನೆ. ಸಾಕು ಸರ್.